ಈ ವಿಡಿಯೋಲಿ 26th ಆರ್ ಕ್ವಶನ್ ಮಾಡೋಣ. ಇದನ್ನ ಸಪರೇಟ್ ಆಗಿ ಬರ್ದಿದ್ದೀನಿ. ಓಕೆ, ಸೊ 26th ಆರ್ ಕ್ವಶನ್ ಮಾಡೋಣ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಲ್ಫಾ ಅಂಡ್ ಬೀಟಾ ಆರ್ ದ ಜೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3. ಏನ್ ಕೊಟ್ಟಿದ್ದಾರೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3 ಅಂತ ಕೊಟ್ಟಿದ್ದಾರೆ. ಆಮೇಲೆ ಆಲ್ಫಾ ಬೀಟಾ ಕೊಟ್ಟಿದ್ದಾರೆ, ಆಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ. ಈಗ ಏನ್ ಫೈಂಡ್ ಮಾಡ್ಬೇಕಂದ್ರೆ ದೆನ್ ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಫಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹಿಡಿಯೋಣ. ಸೊ ನಮಗೇನ್ ಗೊತ್ತಂದ್ರೆ ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ is given by ಏನ್ ಫಾರ್ಮುಲಾ ಅದು, ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಇದು ಜನರಲ್ ಫಾರ್ಮುಲಾ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಿದ್ದಾರೆ, -3 ಕೊಟ್ಟಿದ್ದಾರೆ. ಓಕೆ, -3. ಓಕೆ, ಸೊ ಮೈನಸ್ ಬರ್ಬಿಟ್ಟು ಆಲ್ಫಾ ಪ್ಲಸ್ ಬೀಟಾ ಇದ್ದಲ್ಲಿ -3 ಬರ್ದೆ. ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಏನಿದೆ, 2 ಇದೆ. ಸೊ 2 ಬರೀತೀನಿ. ಸೊ ಏನಾಗುತ್ತೆ ಈಕ್ವೇಶನ್, ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2 ಆಗುತ್ತೆ. ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಮಗೆ ಆನ್ಸರ್ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ, ಆಲ್ಸೋ ಫೈಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ ಮೈನಸ್ ಬೀಟಾ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ನೋಡ್ರಿ, ಈಗ ಅವ್ರು ಏನ್ ಕೇಳ್ತಾ ಇದಾರೆ, ಆಲ್ಫಾ ಮೈನಸ್ ಬೀಟಾ ಕೇಳ್ತಾ ಇದಾರೆ. ಓಕೆ, ಇದಕ್ಕೊಂದು ನಿಮಗೆ ಶಾರ್ಟ್ ಕಟ್ ಫಾರ್ಮುಲಾ ಗೊತ್ತಿರಬೇಕು. ಆ ಶಾರ್ಟ್ ಕಟ್ ಫಾರ್ಮುಲಾ ಏನಂದ್ರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 4 ಆಲ್ಫಾ ಬೀಟಾ. ಓಕೆ, ಈ ಫಾರ್ಮುಲಾ ಗೊತ್ತಿರ್ಬೇಕು. ಓಕೆ, ಸೊ ನೀಟಾಗಿ ನೋಡ್ರಿ, ಫಾರ್ಮುಲಾ ಏನು, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 4 ಆಲ್ಫಾ ಬೀಟಾ. ಓಕೆ, ಈಗ ನಮಗೆ ಆಲ್ಫಾ ಪ್ಲಸ್ ಬೀಟಾ ಗೊತ್ತು, ಎಷ್ಟು, ಆಲ್ಫಾ ಪ್ಲಸ್ ಬೀಟಾ ಬಂದ್ಬಿಟ್ಟು -3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 4 ಇಂಟು ಆಲ್ಫಾ ಇಂಟು ಬೀಟಾ ಏನು, ಆಲ್ಫಾ ಇಂಟು ಬೀಟಾ ಬಂದ್ಬಿಟ್ಟು 2. ಸೊ ಇಲ್ಲಿ 2 ಅಂತ ಬರೀತೀನಿ. ಈಗ -3 ಸ್ಕ್ವೇರ್ ಏನಾಗುತ್ತೆ, -3 ಸ್ಕ್ವೇರ್ ಅಂದ್ರೆ -3 ಇಂಟು -3 ಮೈನಸ್ ಇಂಟು ಮೈನಸ್ ಪ್ಲಸ್ 3 3 ಜ 9 ಆಯ್ತು. ಸೊ ಪ್ಲಸ್ 9 ಬರುತ್ತೆ ಇಸ್ ಈಕ್ವಲ್ ಟು ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ 4 2 ಜ ಏನು 8 ಆಯ್ತು. ಆಮೇಲೆ ಈ ಪ್ಲಸ್ 8 ಈ ಕಡೆ ಬಂದ್ರೆ -8 ಆಗುತ್ತೆ ಇಸ್ ಈಕ್ವಲ್ ಟು ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್. 9 ಅಲ್ಲಿ 8 ಹೋದ್ರೆ 1 ಇಸ್ ಈಕ್ವಲ್ ಟು ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ಬರಿತೀನಿ. ಓಕೆ, ಈಗ ಬಂದಿರೋದೇನು, ಉಲ್ಟಾ ಬರಿತೀನಿ, ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಬರಿಬೋದಾ. ಓಕೆ, ಇದನ್ನ ಜಸ್ಟ್ ಉಲ್ಟಾ ಬರ್ದೆ. ಈಗ ಸ್ಕ್ವಯರ್ ಇರೋದು ಹಾಕೊಡೋದ್ರೆ ಏನಾಗುತ್ತೆ, ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು ಸ್ಕ್ವಯರ್ ಇರೋದು ಹಾಕೊಡೋದ್ರೆ ಪ್ಲಸ್ ಆರ್ ಮೈನಸ್ √1 ಆಗುತ್ತೆ. ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √1 ಏನು 1. ಸೊ ಈಗ ನಿಮಗೆ ಆನ್ಸರ್ 2 ಆನ್ಸರ್ ಬಂದು, ಒಂದು ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು +1 ಆರ್ -1. ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನನ್ನ ಚಾನಲ್ ನ ಆದಷ್ಟು ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರು ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲ ನೋಟ್ಸ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.